ಇವತ್ತು ನಾವು ಮೆಂತ್ಯದ ಸೊಪ್ಪಿನ ತೊವ್ವೆ ಮಾಡೋಣ. ಇದಕ್ಕೆ ನಾನು ಹೆಸರುಬೇಳೆ ಉಪಯೋಗಿಸ್ತಾ ಇದ್ದೀನಿ. ಇದನ್ನ ನೀವು ಚಪಾತಿ ಜೊತೆ, ದೋಸೆ ಜೊತೆ ಹಾಗೂ ಅನ್ನದ ಜೊತೆ ಸಹ ತಿನ್ನಬಹುದು. ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ ಇದೆ. ಒಂದು ಕನ್ನಡದಲ್ಲಿ ಮತ್ತೊಂದು ಇಂಗ್ಲಿಷ್ನಲ್ಲಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮ್ಮಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು. 1 ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋಣ. ಅದಕ್ಕೆ 3 ಬಟ್ಲಷ್ಟು ನೀರು ಹಾಕಿ, ಚೂರು ಅರಿಶಿನ ಹಾಕಿ ಈಗ ಅದನ್ನ ಬೇಯಿಸ್ಕೊಳ್ಳೋಣ. 3 ವಿಷಲ್ ಮಿನಿಮಮ್ ಬರ್ಬೇಕಾಗತ್ತೆ. ಈಗ 1 ಕಟ್ಟು ಮೆಂತ್ಯದ ಸೊಪ್ಪು ತಗೊಂಡಿದ್ದೀನಿ, ಅದನ್ನ ಬಿಡಿಸ್ಕೊಂಡಿದ್ದೀನಿ, ತೊಳೆದು ಹೆಚ್ಚಿಟ್ಕೊಳ್ಳೋಣ. ಈ ಕಡೆ ಒಂದು ಬಾಣಲೆಗೆ 1-1.5 ಚಮಚ ಎಣ್ಣೆ ಹಾಕಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಒಂದು ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ 1 ಚಮಚ ಹಾಕೊಳ್ಳೋಣ. ಚೂರು ಅರಿಶಿನ, ಆಮೇಲೆ ಶುಂಠಿ ಪೇಸ್ಟ್, ಆಮೇಲೆ 2 ಈರುಳ್ಳಿ, ಈರುಳ್ಳಿ ಹೊಂಬಣ್ಣಕ್ಕೆ ಬಂದ್ಮೇಲೆ 2 ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕೊಳ್ಳೋಣ. ಈಗ ಟೊಮೆಟೊ ಬೆಂದು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. 2-3 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಈಗ ಟೊಮೆಟೊ ಬೆಂದಿದೆ. ಇದಕ್ಕೆ ಹೆಚ್ಚಿರೋ ಮೆಂತ್ಯದ ಸೊಪ್ಪು ಹಾಕೊಳ್ಳೋಣ. ಒಂದು 2-3 ನಿಮಿಷ ಇದು ಬೇಯಲಿ. ನೋಡಿ, ಇವಾಗ ಇದು ಬೆಂದಿದೆ. ಇದಕ್ಕೆ ಈಗ ನಾವು ಬೇಯಿಸಿಟ್ಕೊಂಡಿದ್ದ ಹೆಸರು ಬೇಳೆ ಹಾಕೊಳ್ಳೋಣ. ಇದು ಒಂಚೂರು ಕುದಿಲಿ. ಈಗ ರುಚಿಗೆ ಉಪ್ಪು, ಆಮೇಲೆ ಹಸಿ ಕಾಯಿ ತುರಿ ಹಾಕೊಳ್ಳೋಣ. ಒಂದು ಅರ್ಧ ಬಟ್ಲಷ್ಟು. 2-3 ನಿಮಿಷ ಚೆನ್ನಾಗಿ ಕುದಿಲಿ. ನಿಂಬೆ ರಸ ಹಾಕೊಂಡು ಗ್ಯಾಸ್ ಆರಿಸ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನಮ್ಮ ತೊವ್ವೆ ತಿನ್ನಕ್ಕೆ ರೆಡಿ.